ಮಹಾಗಣಾಧಿಪತಿಯೇ ನಮಃ. ನಮಸ್ಕಾರ. ನಮಸ್ಕಾರ. ಬಂದದ್ದು ತುಂಬಾ ಸಂತೋಷ. ಕೂತ್ಕೊಳ್ಳಿ. ರೇ ಸ್ವಾಮಿ, ವರದಕ್ಷಿಣೆ ಬಾಕಿ 10,000 ರೂಪಾಯಿನ ತಾಲಿ ಕಟ್ಟೋ ಸಮಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ರಿ ದುಡ್ಡು? ರಾಯ್ರೆ, ನಾನೊಬ್ಬ ಆಟೋ ಓಡಿಸೋನು ನಿಮ್ಗೆ ಚೆನ್ನಾಗಿ ಗೊತ್ತು. ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ. ಇದಕ್ಕೋಸ್ಕರ ನನ್ನ ಆಟೋನೇ ಹೊಟ್ಟೆ ಇಟ್ಟಿದ್ದೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ರೀ, ದುಡ್ಡು ಕೊಡಕ್ಕಾಗದೆ ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರಾ? ನೋಡಿ, ನೀವು ದುಡ್ಡು ಕೊಡೋ ತನಕ ತಾಲಿ ಕಟ್ಸೋಲ್ಲ. ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ರೀ, ನಿಮ್ ಕತೆಗಿದ್ದ ನನಗೆ ಬೇಕಾಗಿಲ್ಲ. ಏಯ್, ನಿಲ್ಸೋ ನಿನ್ ಮಂತ್ರ. ಏಯ್, ಬರೋ, ಮುಖ ನೋಡ್ತಾ ಇಲ್ಲ, ಬರ ಇದ್ದು. ರೇ ಸ್ವಾಮಿ, ಇರ್ರಿ ಒಂದ್ ನಿಮಿಷ. ಅಣ್ಣ ತಗೋಣ. ರಾಜಪ್ಪ, ಆಟೋ ಡ್ರೈವರ್ಗಳು ಯಾರೇ ತೊಂದರೆಲಿದ್ರು ಅದು ನಮ್ಮೆಲ್ಲರ ತೊಂದರೆ ಅಂತ ತಿಳ್ಕೊಂಡು ನಂಜುಂಡಣ್ಣ ಕಳ್ಸಿಕೊಟ್ಟಿದ್ದಾರೆ. ತಗೊಳ್ಳಿ. ತಗೊಳ್ಳಿ. ಸಂತೋಷವಾಯ್ತು. ರೇ ಸ್ವಾಮಿ, ಮರಕ್ಕೆ ಬೆಲೆ ಕಟ್ತಾಗೆ ಮಗನಿಗೆ ಬೆಲೆ ಕಟ್ತಾ ಇದ್ದೀರಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ? ಮನಸ್ಸಾಕ್ಷಿ ಅನ್ನೋದು ಇಲ್ವೇನ್ರಿ ನಿಮ್ಗೆ? ಏಯ್ ಪೂಜಾರಪ್ಪ, ಕೊಟ್ಟಿರೋದು ಒರಿಜಿನಲ್ಲು, ಕೋಟ ಅಲ್ಲ. ಮುಹೂರ್ತ ಮೀರೋಗ್ಬಿಡುತ್ತೆ, ತಾಳಿ ಕಟ್ಸು ಬೇಗ. ಮಾಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತ. ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಖಂಡೇ ಭಕ್ತಾನಿ ಸುಭಗೆ ತ್ವಂ ಜೀವ ಸರಸಾಚ್ಯತಂ. ನೋಡಿ ಅಮ್ಮ, ಕಂಡೀಷನ್ ಹಾಗೆ ಇದೆ. ನೀವೊಂದು 50,000 ರೂಪಾಯಿ ಅರೇಂಜ್ ಮಾಡಿದ್ರೆ ಆಪರೇಷನ್ ಮಾಡ್ಬೋದು. ಇಲ್ಲದೆ ಇದ್ರೆ ಅಯ್ಯೋ ಡಾಕ್ಟ್ರೆ, ಆಟೋ ಓಡಿಸಿ ಜೀವನ ಮಾಡೋರು ನಾವು. ಇಡೀ ಜೀವನ ಎಲ್ಲ ದುಡಿದ್ರು ಅಷ್ಟೊಂದು ದುಡ್ಡು ನೋಡಕ್ಕಾಗಲ್ಲ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರ್ಲಿ ಡಾಕ್ಟ್ರೆ? ಏನು ಹೆದರ್ಬೇಕಾಗಿಲ್ಲಮ್ಮ. ಡಾಕ್ಟ್ರೆ, 50,000 ರೂಪಾಯಿ ಇಲ್ಲಿದೆ, ತಗೊಳಮ್ಮ. ಅಣ್ಣ, ಈ ದುಡ್ಡು ನಮ್ ನಂಜುಂಡಣ್ಣ ಕೊಟ್ಟಿದ್ದು. ಆಪರೇಷನ್ ಮುಗಿಯೋರ್ಗು ಜೊತೆಲೇ ಇದ್ದು ಎಲ್ಲ ನೋಡ್ಕೊಳಕ್ ಹೇಳಿದಾರಮ್ಮ. ಆ ದೇವ್ರು ಅವ್ರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಕೋಟಿ ಕೋಟಿ ಕನ್ನಡಿಗರ ಕೋರಿಕೆನೂ ಅದೇ ಅಲ್ವೇನಮ್ಮ? ಈಗ ಎಲ್ಲಿದಾರಣ್ಣ ಅವರು? ಕಷ್ಟದಲ್ಲಿರೋರ್ಗೆ ದೂರದಲ್ಲೇ ನಿಂತು ಸಹಾಯ ಮಾಡ್ತಾ ತಾನು ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಏನಪ್ಪಾ, ಹೊರಡೋಣವಾ? ರೆಡಿ. ಅಮ್ಮ ಬರ್ತೀವಿ. ಅಣ್ಣ, ಹಾಯ್ ಶಿವ. ಪೊಲೀಸ್ ಟ್ರೈನಿಂಗ್ ನಲ್ಲಿ ನಾನು ಮೊದಲನೇನಾಗಿ ಪಾಸ್ ಮಾಡ್ಬಿಟ್ಟೆ. ಶಾಬಾಷ್. ಸ್ವೀಟ್ಸ್ ತಗೊಂಡ. ಅಮ್ಮ ತಗೋ. ನನಗೆ ತಗೊಳ್ಳೋಣ. ಹಾಯ್ ಚಿನ್ಕುರುಳಿ. ಹಾಯ್ ಜೂನಿಯರ್, ಯಾವಾಗ ಬಂದೆ? ಈಗ ತಾನೆ. ಅಂತೂ ಬಿಟ್ಬಿಟ್ರಾ? ನೀನು ಪೊಲೀಸ್ ಕೆಲ್ಸಕ್ಕೆ ನಾ ಲಾಯಕು, ಪಿಕ್ ಪ್ಯಾಕೆಟ್ಗೆ ಸರಿ ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು. ಅಣ್ಣ ನೋಡೋಣ. ಅಣ್ಣ, ನೀನು ವಿಷಯ ಹೇಳ್ಬೇಕು. ಏನ್ ರಾಜಾ? ಅದು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್? ವೆರಿ ಗುಡ್. ನೀವು ಸರಿ. ಇವಳೆಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾಳೆ. ನನಗನ್ಸುತ್ತೆ ಎಲ್ಲೋ ಕಂಪ್ಯೂಟರ್ ಅದ್ರ ಮಿಸ್ಟೇಕ್. ನೋಡೋಣ. ಸಾರಿ. ಅಣ್ಣ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಮೆಡಿಕಲ್ ಕಳಿಸ್ತೀನಿ ಅಂತ ಹೇಳಿದ್ರಿ. ನನ್ನ ಕಳಿಸ್ತೀರಾ? ಏನು ಮೆಡಿಕಲ್? ಅದೆಲ್ಲ ಏನು ಬೇಡ, ಓದಿದ್ ಸಾಕು. ಅಮ್ಮ, ಓದ್ಬೇಕು ಅಂತ ಆಸೆ ಇರೋರ್ಗೆ ಚೆನ್ನಾಗಿ ಓದಿಸ್ಬೇಕು. ರಾಜಾ, ನೀನ್ ಮೆಡಿಕಲ್ ಕಾಲೇಜ್ ಸೇರ್ಬೇಕು ತಾನೆ? ಸೇರ್ತೀಯ? ಆ ಜವಾಬ್ದಾರಿ ನಂದು. ಓಕೆನಾ? ರಿಯಲಿ? ಥ್ಯಾಂಕ್ ಯು ಅಣ್ಣ. ಸರಿ, ನಿಮ್ಮಿಬ್ರು ರಿಸಲ್ಟ್ ಬಂದಾಯ್ತು. ನೀವಿಬ್ರು ಪಾಸ್ ಆದ್ರಿ ಅಂತ ಹೇಳ್ತಿದ್ದೀರಾ. ಮಹಾರಾಣಿ ಅವ್ರು ಇದಾರಲ್ಲ, ಅವ್ರೇನ್ ಹೇಳ್ತಾರೆ? ಅಣ್ಣ, ಈ ಸಲನು ನಾನು ಫೇಲ್ ಆಗ್ಬಿಟ್ಟೆ. ಅದು ಗೊತ್ತಿರೋ ವಿಷಯ ತಾನೆ. ಮೊದಲನೇ ಕ್ಲಾಸ್ ನಲ್ಲಿ 3 ಸಲ ಡುಮ್ಕಿ. ಶಿವ, ನೊಂದಿರೋ ಮನಸ್ಸಿಗೆ ಜಾಸ್ತಿ ನೋಯಿಸ್ಬಾರ್ದು. ನೀನೇನು ಯೋಚನೆ ಮಾಡ್ಬೇಡ ರಾಜಾ. ನಾನೇನ್ ಮಾಡ್ಲಿ ಅಣ್ಣ? ಎಷ್ಟು ಓದಿದ್ರು ನನ್ನ ತಲೆಗೆ ವಿದ್ಯೆನೇ ಹತ್ತುತ್ತಾ ಇಲ್ಲ. ವಿದ್ಯೆ ಹತ್ತಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಬುಟ್ಟಾಕು. ನಿನ್ಗೇನ್ ಆಸೆ ಇದೆಯೋ ಹಾಗೆ ಮಾಡು. ಈ ಮನೇಲಿ ನೀನ್ ಯಾರು ಬೇಡ ಅನ್ನಲ್ಲ. ನಿನ್ ಸಪೋರ್ಟ್ಗೆ ಒಬ್ಬರಲ್ಲ, 4 ಜನ ಇದೀವಿ. ನೀನ್ 4 ದಿಕ್ಕಿಗೆ ಹೋದ್ರು ನಿನ್ ಜೊತೆನೇ ಇರ್ತೀವಿ. ಓಕೆ? ಖುಷಿ ನೋಡು. ಜೊತೆಗಿರ್ತೀನಿ ಅಂತ ನಿನ್ ಜೀವನನೇ ಈ 3 ಜನಕ್ಕೋಸ್ಕರ ಮುಡುಪಾಗಿಟ್ಬಿಡು. ಬಹಳ ಚೆನ್ನಾಗಿರುತ್ತೆ. ಆಗಲ್ಲಮ್ಮ. ಇಲ್ಲಪ್ಪ, ಅವಳಿಗೂ ಮದ್ವೆ ವಯಸ್ಸಾಯ್ತು. ಮೊದ್ಲು ಅವಳು ಮದ್ವೆ ಮಾಡೋದು ನೋಡು. ಓಹೋ, ಹಾಗಂತೀರಾ? ಏನಮ್ಮ? ನಿಮ್ ಇಷ್ಟ ಅಣ್ಣ. ಲಕ್ಷ್ಮಿ, ಒಂದ್ ನಿಮಿಷ ಇರು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಂಜುಂಡ, ಒಂದ್ ಹೆಣ್ಣು ಮಗು ಮದುವೆ ವಿಷಯ ಮಾತಾಡಿದಾಗ ನಾಚ್ಕೊಂಡ್ರೆ ಏನ್ ಅರ್ಥ? ಅಷ್ಟು ಗೊತ್ತಾಗಲ್ವಾ? ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದು ಅಂತ ಅರ್ಥ. ಅದು ಬಿಡ್ಬೇಡ, ದೊಡ್ಡವ್ರ ಎದುರು ಗೂಬೆ. ನಂಜುಂಡ,
ಯಾಕಪ್ಪ? ಅಲ್ಲಮ್ಮ, ಈ ಕಿರುಬೆರಳು ಹಿಡ್ಕೊಂಡು ಓಡಾಡ್ಕೊಂಡಿದ್ದ ನನ್ನ ತಂಗಿರು ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರ. ಅಂದ್ರೆ ನಾಳೆ ಅವರು ಮದುವೆ ಮಾಡ್ಕೊಂಡು ಈ ಮನೇನ ಬಿಟ್ಟು ಹೊಟ್ಟೋಗ್ತಾರ. ಏನಮ್ಮ ಇದು? ಹೆಣ್ಮಕ್ಳಂದ್ರೆ ಯಾವತ್ತಾರು ಹೋಗ್ಲೇಬೇಕಪ್ಪ. ಅದು ಅಲ್ದೆ ಯಾವತ್ತೋ ನಡಿಬೇಕಾದ ಮದ್ವೆಗೆ ಈಗ್ಲೇ ಕಣ್ಣೀರ್ ಹಾಕ್ತೀಯಲ್ಲ. ಬರ್ತೀನಮ್ಮ. ಏನಾಯ್ತು? ಏನೋ ಗೊತ್ತಿಲ್ಲ, ನೋಡ್ತೀನಿ ಮೇಡಮ್, ಒಂದು 5 ನಿಮಿಷ. ಏನು ಬೇಡ, ನೀನ್ ರೆಡಿ ಮಾಡಿಸಿ ತಗೊಂಡ್ ಬಾ, ನಾನು ಆಟೋಲ್ ಹೋಗ್ತೀನಿ. ಸೂಪರ್ ಪಾರ್ಟಿ ಬರ್ತಾ ಇದೆ. ನಮ್ಮ ಆಟೋ ಸ್ಟ್ಯಾಂಡ್ ಕಡೆನೆ ಬರ್ತಾ ಇದೆ. ಆಟೋ ನಾನ್ ಡಿಸೈಡ್ ಮಾಡ್ತೀನಿ. ಎಲ್ರು ನಿಮ್ ಆಟೋಗಳ ಹತ್ರ ಹೋಗಿ. ಹ್ಯಾಂಡ್ಸಮ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಮುದ್ದಾದವನು ಅಂತ. ನಂಜುಣ್ಣ ಕೇಳಿಸ್ಕೊಂಡ? ನನ್ನೇ ಅವ್ರು ಕರೆದಿದ್ದು. ಈಗ್ಲಾದ್ರು ಗೊತ್ತಾಯ್ತಾ ಈ ಫೇಸ್ ವ್ಯಾಲ್ಯೂ ಏನು ಅಂತ? ನಿಮ್ಮ ಆಟೋ ತರ್ತೀರಾ? ಬಾಯ್. Excuse me, simple mistake. 1 minute. Bye bye. Again, simple mistake. Just a minute. Bye. 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 ಹ್ಯಾಂಡ್ಸಮ್ ಅಂದ್ ಕೂಡ್ಲೆ ಆ ಮುಖದಲ್ಲಿ ಆ ನಗು ನೋಡ್ಬೇಕಾಗಿತ್ತು ನೀವು. ಮೇಡಮ್, ನಿಮ್ಮಂತ ಸುಂದರವಾದ ಹುಡುಗಿರು ಬೈದ್ರು ಅವರು ಖುಷಿನೇ. ನಿಜ ಹೇಳ, ಅಲ್ಲಿದ್ದ ಅಷ್ಟು ಜನರಲ್ಲಿ ನೀವೇ ಹ್ಯಾಂಡ್ಸಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಹೆಸರು? ನಂಜುಂಡ. ಅದೇನು ಎಲ್ಲ ನೀನೆ ಎಲ್ಲ ನಿಂದೆ ಅಂತ ಬರ್ಸಿದ್ದೀರಾ? ನಾನು ನಂದು ಅಂತ ಹೇಳ್ಕೊಳ್ಳೋದಕ್ಕಿಂತ ಎಲ್ಲ ನೀನೇ ನಿಂದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂಥರ ಸಂತೋಷ ಇದೆ ಮೇಡಮ್. ನೀನೇ ಅಂದ್ರೆ ಮೇಲಿದಾನಲ್ಲ ಅವನು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮೇಡಮ್, ನಿಮ್ಮೊಂದು ವಿಷಯ ಗೊತ್ತಾ? ಏನು? ಜಪಾನ್ನವನು ಕೆಲಸ ಮಾಡದೇ ಇದ್ರೆ ಸತ್ತೋಗ್ತಾನೆ, ಚೀನಾದವನು ಜೂಜಾಡದೇ ಇದ್ರೆ ಸತ್ತೋಗ್ತಾನೆ, ಇಂಗ್ಲಿಷ್ನವನು ದೊಡ್ಡಸ್ಗೆ ಹೇಳ್ಕೊಳ್ದೇ ಇದ್ರೆ ಸತ್ತೋಗ್ತಾನೆ, ಇಂಡಿಯನ್ನು ಮಾತಾಡದೇ ಇದ್ರೆ ಸತ್ತೋಗ್ತಾನೆ ಮೇಡಮ್. ಬಹಳ ಚೆನ್ನಾಗಿ ಮಾತಾಡ್ತೀರಾ. ಇಂಡಿಯನ್ ಅಲ್ವಾ? ಆಶೀರ್ವಾದ ಮಾಡಿ. ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಈ ಮನೆಯಲ್ಲಿ ಮೊದಲನೇ ಆದ್ಯತೆ ನಿಮಗೆ ಅಣ್ಣ. ತಪ್ಪು. ತಾಯಿ ಎದುರುಗಡೆ ಇರ್ಬೇಕಾದ್ರೆ ಆಕೆ ಮುಂದೆ ಯಾರು ಯಾವ್ದ್ರಲ್ಲೂ ದೊಡ್ಡವರಲ್ಲ. ಆಕೆ ಕಾಲಿನ ಧೂಳು ಹಣೆ ವಿಭೂತಿ ಆಗ್ಬೇಕು. ಆಗ ಎಲ್ಲಾತ್ರಲ್ಲೂ ಗೆಲುವು ನಿಂದು. ಅದನ್ನ ದೂರದಿಂದ ನೋಡೋ ಭಾಗ್ಯ ನಮ್ದು. ಆಶೀರ್ವಾದ. ಸರಿ ಅಮ್ಮ. ಚೆನ್ನಾಗಿರಿ ಬಾ. ಬಲರಾಮ ಬರ್ತಾ ಇದ್ದಾನೆ. ಬಲರಾಮ ಯಾರ ಅವನು? ಈ ಏರಿಯಾಗೆ ದೊಡ್ಡ ರೌಡಿ. ಹಫ್ತಾ ವಸೂಲಿ ಮಾಡಕ್ಕೆ ಅವಾಗ ಬರ್ತಾ ಇರ್ತಾನೆ.
ಅವ್ನು ಬರುವಾಗ ಯಾರು ಓಡಾಡಬಾರ್ದು, ನಡೆದಾಡಬಾರ್ದು, ಮಾತು ಆಡಬಾರ್ದು. ಮಾತಾಡಿದ್ರೆ ಆ ಕಂಬಕ್ಕೆ ಕಟ್ಟಾಗಿ ಕೊಡ್ದು ರಕ್ತನ ನೀರ್ ತರ ಹರಿಸ್ತಾರೆ. ಎತ್ತ ದುಡ್ಡು ತೆಗಿಯೋ. ತೆಗಿಯೋ. ಎತ್ತಲೇ ಕಂತ್ರಿ, ಎತ್ತಲೇ. ಜಗ ನೀನ್ ಬೇಡ. ಹಾ ತೆಗಿಯಲ್ಲ. ರೈಟ್ ಹೇಳು. ತೆಗಿಯ ದುಡ್ಡು. ನೀನ್ ನೈನ್ ಎತ್ತ. ಬದ್ಕೆ ಏನ್ ಮುಖ ನೋಡ್ತೀಯ? ನೆಕ್ಸ್ಟ್. ಸರ್, ಈ ಕ್ಯಾಂಡಿಡೇಟ್ ಹೆಸರು ಶಿವು. ಹುಟ್ಟಿದ್ದು ಮುಂಬೈನಲ್ಲಿ, ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರಿನಲ್ಲಿ. ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಹೆಸರು ಲೇಟ್ ಶ್ರೀನಾಥ್ ಕಾಂಡೇಲ್ಕರ್. ತಾಯಿ ಹೆಸರು ಸುಮಿತ್ರಮ್ಮ ಅಂತ. ಶಿವು ಅಣ್ಣನೇ ಆ ಫ್ಯಾಮಿಲಿ ಕೇರ್ ಟೇಕರ್. ಏನ್ ಮಾಡ್ತಾ ಇದ್ದಾರೆ? ಆಟೋ ಡ್ರೈವರ್. ಹೆಸರು ನಂಜುಂಡ ಅಂತ. ಈ ಕ್ಯಾಂಡಿಡೇಟ್ನ ಪೋಸ್ಟಿಂಗ್ ಮಾಡಕ್ ಮುಂಚೆ ಅವ್ರ ಅಣ್ಣನ ಇಲ್ಲಿ ಕರೆಸಿ, ನಾನು ಅವರನ್ನ ನೋಡ್ತೀನಿ. ಓಕೆ ಸರ್. ಅಣ್ಣ, ಹಾಯ್ ಶಿವ. ಇಂಟರ್ವ್ಯೂ ಏನಾಯ್ತು? ಪಾಸ್ ತಾನೆ? ಪಾಸ್ ಆಗಿದ್ದೀನಿ, ಆದ್ರೆ ಡಿಜಿಪಿ ನಿಮ್ಮನ್ನ ನೋಡ್ಬೇಕು ಅಂದ್ರು. ಡಿಜಿಪಿ ನನ್ನ ನೋಡ್ಬೇಕಾ? ನನ್ನ ಯಾಕೆ ನೋಡ್ಬೇಕು? ಅದೇನೋ ನಿಮ್ ಸೈನ್ ಬೇಕಂತೆ, ಹೋಗೋಣವಾ? ಸರಿ ನಡಿ. ಹಲೋ, ಒಳಗೆ ಕಳಿಸಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನೋ ಬರೀ ಹೇಳಿದ್ರಂತೆ? ಏನಿಲ್ಲ, ಮುಂಬೈನಲ್ಲಿ ನನ್ನ ಪರಿಚಯಸ್ಥರೊಬ್ರು ನಂಜುಂಡ ಅಂತ ಇದ್ರು. ಅವರೇ ಇರ್ಬೋದೇನೋ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ತೆ ಅಷ್ಟೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸುಮಾರು ವರ್ಷಗಳಿಂದ ಸರ್. ಹೇಗಿದೆಯಲ್ಲ? ದೇವ್ರದೆಯಿಂದ ಚೆನ್ನಾಗಿದೆ ಸರ್. ಹೇಗಿದ್ದಾರೆ ಹೆಂಡತಿ ಮಕ್ಕಳೆಲ್ಲ? ನನಗಿನ್ನೂ ಮದುವೆ ಆಗಿಲ್ಲ ಸರ್. ಇಟ್ಸ್ ಆಲ್ ರೈಟ್. ಇದಕ್ಕೊಂದು ಸೈನ್ ಮಾಡಿ. ನೀವಿನ್ನು ಹೋಗ್ಬೋದು. ಜೈಸಿಮನ್ ಫೈಲ್ ತಗೊಂಬನ್ನಿ. ಯಾವ ಜಯಸಿಂಹ ಸರ್? ಮುಂಬೈನಲ್ಲಿದ್ನಲ್ಲ ಆ ಜೈಸಿಂಹ. ಆ ಸಿಂಹ ಇನ್ನೂ ಬದುಕಿದಾನ? ಏನ್ ಸರ್, ಜೈಸಿಮನ್ ಹೆಸರು ಕೇಳಿದ ತಕ್ಷಣನೇ ಎಲ್ರು ಹಿಂಗ್ ಪತ್ರ ಬಿಡ್ತಾ ಇದ್ದೀರಲ್ಲ ಸರ್. ಅವ್ನ್ ಸಖತ್ ಟೆರರ್ ಸರ್. ಅವ್ನು ಸತ್ತು ಸುಮಾರು ವರ್ಷ ಆಯ್ತು. ಈಗ ಯಾಕೆ ಸರ್ ಆ ಫೈಲು? ಆ ಫೈಲ್ ತಗೊಂಬನ್ರಿ. ಎಸ್ ಸರ್.